ಸ್ವಾಮೀಜಿಯವರು ಕೇಳಿದರೆ ಅವ್ರು ಏನ್ ಕೇಳಿದಾರೆ ಅದನ್ನು ಆರಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ಹೊತ್ತು ಸಾಕಿ ಸರಿ ಈ ಸಮಾಜಕ್ಕೆ ತಂದಿರ್ತಕ್ಕಂಥ ತಂದೆ ತಾಯಿಗಳಿಗೆ ನಾವು ದೇವರು ಪೂಜೆ ಮಾಡಿದ್ರೆ ಅವ್ರು ಒಳ್ಳೆ ಆಶೀರ್ವಾದ ಮಾಡ್ತಾರೆ. ನಾವು ನಮ್ಮಪ್ಪ ಸಾಯುವಾಗ ಕೊನೆಯ ಮುಸ್ಲಿಮರವರು ನಮ್ಮಪ್ಪ ನನ್ನ ಮಗ ಹಂಗೆ ನನ್ನ ಮಗ ಹಿಂಗಿರ್ಲಿ ನನ್ನ ಮಗ ಹಂಗಿರ್ಲಿ ಯಾವಾಗಲೂ ಆದೇಶರು. ನಮ್ಮ ಅಪ್ಪನ ಎದುರುಗಳ ರೈಸಲ್ಲಿ ಎಮ್ಮೆಲ್ಲೆ ನಮ್ಮ ಅಪ್ಪನ ಎದುರುಗಳ ಒಂದು ದಿವಸ ಕೂತ್ಕೊಳ್ತಿರ್ಲಿಲ್ಲ. ಒಳ್ಳೆ ನಿಂತ್ಕೊಂಡಿದ್ವಿ ಏನೇ ವಿಚಾರ ಇದ್ರು ಅವ್ರ ಚರ್ಚೆ ಮಾಡಿದ್ವಿ. ನಮ್ಮಪ್ಪ ಯಾವಾಗಲೂ ಒಳ್ಳೆ ಆಶೀರ್ವಾದ ಮಾಡೋದು. ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಿರೋ ಮಗ ಚೆನ್ನಾಗಿರೋ ಮಗ ಆಗಿದೆ. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಈ ಏನ್ ಜೀವರಾಶಿಗಳಿದ್ದಾವೆ ಎಲ್ಲ ಜೀವರಾಶಿಗಳಿಗೂ ಕೂಡ ಆಶೀರ್ವಾದವಾಗಿ ಈ ಮಾನವ ಜನ್ಮ ಹುಟ್ಟಿರ್ತಕ್ಕಂಥದ್ದು. ನಾವೆಲ್ಲರೂ ಸಾರ್ಥಕವಾದ ಬದುಕನ್ನ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಆಗ್ಬೇಕಾಗುತ್ತೆ. ನಮಗೆ ಮುಕ್ತಿ ಅನ್ನೋದು ಸಿಗಬೇಕು ಅಂತಂದ್ರೆ ನಮ್ಮ ಈ ಒಂದು ಜೀವನದಲ್ಲಿ ನಮ್ಮ ನಡವಳಿಕೆಗಳು ಅತ್ಯಂತ ಪ್ರಾಮಾಣಿಕವಾಗಿರ್ಬೇಕಾಗುತ್ತೆ. ನಾವು ನಡೆದಿರ್ತಕ್ಕಂಥ ನಡವಳಿಕೆಗಳು ಉತ್ತಮ ಮಾರ್ಗದಲ್ಲಿ ನಾವು ಹೋಗ್ಬೇಕಾಗುತ್ತೆ. ನಾವು ನೋಡಿ ನಮ್ಮ ನಡವಳಿಕೆಗಳನ್ನು ಸರಿಯಾಗಿ ಇಟ್ಟಿರೋದು ಏನು ಬೇಡ. ಇಲ್ಲಿಂದ ಎಲ್ಲರಿಗೂ ಯಾವ ದೇವಸ್ಥಾನಕ್ಕೂ ಹೋಗ್ತೀವಿ ಈ ಪುಣ್ಯ ಭೂಮಿ ಅಲ್ಲಿ ನಾವು ಜನ್ಮ ತಾಳಿದ್ವಿ. ನಾವು ಈ ಜನ್ಮ ಸಾರ್ಥಕ ಬದುಕನ್ನ ನಾವು ನಮ್ಮ ಹುಟ್ಟು ಸಾವಿನ ಮಧ್ಯೆ ನಾವು ನಡೆಸಬೇಕಾಗುತ್ತೆ. ಆ ಕೆಲಸವನ್ನು ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡಿಸಲಿದ್ದಾರೆ. ನಾನು ಹಿಂಗೆ ಕೊಡಿಸ್ತಾ ಇರೋದು ಅಕ್ಕಾಗಿ ಕೊಡಿಸ್ತಾ ಇದ್ವಿ. ನಮ್ದು ಅವ್ರಿಗೆ ವ್ಯವಹಾರ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಣ್ಣ ಅವರು. ಹಂಗೆ ನಮ್ಮ ಒಂದು ಬಾಂಧವ್ಯ ಹೇಗಿರ್ತಂದ್ರೆ ನಿಖರವಾಗಿ ಇಲ್ಲಿ ಕೂಡ ಸ್ಮೃತಿ ಇರ್ಬೋದು, ಆದಿರಾಜ್ ಇರ್ಬೋದು, ಉಗುದಾರಿಯಾಗಿ ನಮ್ಮ ನಿಟ್ಟೂರ ಇವರು ಕೂಡ ಅಷ್ಟೇ. ಇವರು ಸಮಾಜಕ್ಕೆ ಯಾವುದೇ ಸಂಘ ಕೆಲಸ ಇದ್ರು ಕೂಡ ಅವರು ನನ್ನ ಕರೀತಾರೆ. ಅವ್ರಿಗೆ ಅಭಿವೃದ್ಧಿ ವಿಚಾರವಾಗೂ ಅಷ್ಟೇ ಅವ್ರು ಏನೇ ಕೆಲಸ ಇದ್ರು ಕೂಡ ಕೇಳ್ತಾರೆ. ಪ್ರಾಮಾಣಿಕವಾಗಿ ಅದನ್ನು ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಈಗ ನಮಗೆ ಬೇರೆ ತರದ ಹವ್ಯಾಸಗಳನ್ನ ಯಾವತ್ತು ನಿರಂತರವಾಗಿ ಕ್ಷೇತ್ರದ ಜನರ ಅಭಿವೃದ್ಧಿಗೆ ಯಾವುದೇ ಸಮಾಜ ಇರ್ಬೋದು. ನಾನು ಇಲ್ಲಿ ಯಾವುದೇ ಸಮಾಜವನ್ನ ಆ ಸಮಾಜ ಈ ಸಮಾಜಗಳ ಭಿನ್ನಾಭಿಪ್ರಾಯಗಳನ್ನ ಯಾವತ್ತೂ ಕೂಡ ತೋರಿಸ್ತಕ್ಕಂಥದ್ದಲ್ಲ. ಅದು ಯಾವತ್ತೂ ಕೂಡ ಅನ್ಯ ಸಮಾಜಗಳನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕಾಡ್ತಕ್ಕಂಥದ್ದು ಮತ್ತೆ ಅವರೆಲ್ಲ ನಡೆಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸಮಾಜದ ಬಂಧುಗಳು ಕೂಡ ಜೊತೆಗೆ ಭಾರಿ ಪ್ರೀತಿಯಿಂದ ಅವರು ಮಕ್ಕಳುಗಳೇ ನಮ್ಮದೇ ವರ್ಷಾಂತರ ರೀತಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು. ಅದು ಸಮಾಜದಲ್ಲಿ ಒಬ್ಬರಿಗೊಬ್ಬರಿಗೆ ಅನ್ಯೂನ್ಯತೆ ಇರಬೇಕಾಗುತ್ತೆ. ನಾವೆಲ್ಲರೂ ಕೂಡ ಮಾನವರಾಗಿ ಹುಟ್ಟಿದೀವಿ, ಸಾಯ್ತೀವಿ. ಹುಟ್ಟು ಸಾವು, ಹುಟ್ಟು ಆಕಸ್ಮಿಕ ಸಾವು ನಿಶ್ಚಯ. ಯಾವತ್ತೂ ಕೂಡ ನಾವು ಅಜರಾಮರವಾಗಿ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಹೆಚ್ಚಿನ ಹುದ್ದೆಗಳು ಸಿಗಲಿ, ಸಚಿವರು ಮತ್ತು ಅದಕ್ಕಿಂತ ಹೆಚ್ಚಿನ ಹುದ್ದೆಗಳು ನಮಗೆ ಸಿಗಲಿ ಅಂತ ಆಶೀರ್ವದಿಸುತ್ತೇವೆ. ಆ ವಿದ್ಯಾನಂದ ಮುನಿಗಳ ಆಶೀರ್ವಾದ, ಜ್ವಾಲಾಮಾಲಿ ಅಮ್ಮನವರ ಆಶೀರ್ವಾದದಿಂದ ಅವರ ಪಕ್ಷದ ಚಿಹ್ನೆ ಅಭಯ ಹಸ್ತವಾಗಿ ಅದು ಬದಲಾಗಿದೆ. ಹಾಗೆ ಅಂತಹ ಪಕ್ಷವನ್ನು ರೆಪ್ರೆಸೆಂಟ್ ಮಾಡುವ ಇವತ್ತು ನಮ್ಮ ಎಲ್ಲ ಜನಪ್ರಿಯ ಶಾಸಕರು ಸಿಂಹನಗರದಲ್ಲಿ ಬಂದು ಮಠದ ಮಂತ್ರಾಕ್ಷತೆಯನ್ನು ಪಡೆದು ಪೂಜಾ ಕಾರ್ಯಕ್ರಮದ ವ್ಯವಸ್ಥೆಯ ಬಗ್ಗೆ ಬಹಳ ಕಾಳಜಿ ವಹಿಸಿ ಮಾಡಬೇಕು ಅಂತ ಬಂದಾಗ ಆ ಸಮಯ ಸರಿ ಹೋಗದೆ ಮತ್ತೊಂದು ಸಮಯದಲ್ಲಿ ಕೊಡಬೇಕು ಅಂತ ಇವತ್ತಿನ ದಿನ ಆ ಕಾಲ ಕೂಡಿ ಬಂದು ಬಹಳ ವೈಭವವಾಗಿ ನೀವೆಲ್ಲ ಆಚರಿಸುವುದನ್ನು ನೋಡಿದ್ರೆ ಖಂಡಿತವಾಗಿಯೂ ಆ ಒಂದು ಸುಭಾಶ್ವನಾಥ ಸ್ವಾಮಿಯವರ ಕೃಪಾಶೀರ್ವಾದ ಮತ್ತು ಅವರ ಕೃಪಾ ಕಟಾಕ್ಷ ಈ ಊರಿನ ಗ್ರಾಮಸ್ಥರ ಮೇಲೆ ಇದೆ ಎಂದು ತಿಳಿದುಕೊಂಡು ಅದಲ್ಲದೆ ಈ ಊರಿನಲ್ಲಿ ಅತ್ಯಂತ ಪ್ರಾಚೀನ ಶಿಲೆ ಏನಾದರೂ ಇದ್ರೆ ಅದು ನಮ್ಮ ಸುಭಾಶ್ವನಾಥ ಸ್ವಾಮಿಯ ಜಿನಬಿಂಬ. ಎಷ್ಟು ತಲೆಮಾರುಗಳನ್ನ ಕಂಡಿದೆ, ಎಷ್ಟು ಶತಮಾನಗಳನ್ನ ಕಂಡಿದೆ. ಸ್ಥಾನಪಲಟ ಆಗುತ್ತೆ. ಮೇಲೆ ಇರ್ತಾರೆ, ಮಕ್ಕಳಿಗೆ ಜೀರ್ಣೋದ್ಧಾರ ಮಾಡೋದು 50 ವರ್ಷ 100 ವರ್ಷ 200 ವರ್ಷಕ್ಕೊಮ್ಮೆ ಚೇಂಜಸ್ ಆಗ್ತಾ ಇರ್ತದೆ. ಹಾಗೆ ಭಗವಂತ ಸ್ಥಾಪನೆಯಾಗಿ ಹಾಗೆ ಬಿದರೆ ಗ್ರಾಮದಲ್ಲಿ ನೋಡಿದ್ರೆ ಎದುರುಗಡೆಗೆ ಎಲ್ಲಾ ಜನಾಂಗ ದೇವಸ್ಥಾನಗಳು, ಅಲ್ಲಿ ಪಾರ್ಶ್ವನಾಥ ಸ್ವಾಮಿ ಇದೆ. ಜೈನ, ಹಿಂದೂ ಎಲ್ಲ ಧರ್ಮದ ಸಮನ್ವಯತೆಯನ್ನ ನಾವು ಈ ಬಿದರೆ ಗ್ರಾಮದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಿಮ್ಮ ಈ ಕಾರ್ಯಕ್ರಮಕ್ಕೆ ಅವರ ಬೆಂಬಲವನ್ನು ಸಹ ನೀವೆಲ್ಲ ಅಪೇಕ್ಷೆ ಪಟ್ಟು ಅವರು ಸಹ ಬೆಂಬಲ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಶಾಸಕರು ಅವರ ಗಮನಕ್ಕೆ ತರುವುದೇನಪ್ಪ ಅಂತಂದ್ರೆ ಈ ಭೂಮಿಯಲ್ಲಿ ಸನಾತನ
ಅಷ್ಟೇ ಇತಿಹಾಸ ಮತ್ತು ಅದಕ್ಕಿಂತಲೂ ಹೆಚ್ಚಿನ ಇತಿಹಾಸವನ್ನ ಆ ಜೈನ ಧರ್ಮ ಈ ಭೂಮಿ ಮೇಲೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಇವತ್ತು ನೀವು ಶತಮಾನಗಳ ಕಾಲ ಪ್ರಾಚೀನ ಶಿಲ್ಪಕಲೆಯನ್ನು ಒಳಗೊಂಡಂತಹ ಒಂದು ಜಿನಬಿಂಬ ಏನು ಒಂದು ಮೂರ್ತಿ ದರ್ಶನ ಮಾಡ್ತಾ ಇದ್ದೀರಿ. ತುಮಕೂರು ಯಾಕಾಗಿದೆ ಬಿದ್ರೇನೋ ನಮ್ಮ ಎಸ್ ಎ ನಾಗರಾಜ್ ಹೇಳಿದ್ರೆ ತುಮಕೂರು ಏನೇ ಸೂಕ್ತ. ಆಮೇಲೆ ಎಸ್ ಎ ನಾಗರಾಜ್ ಅವರು ಮಾಜಿ ಅಧ್ಯಕ್ಷ ಹೆಚ್ಚಿನ ವಿಷಯವನ್ನ ಮತ್ತೊಂದು ಸಮಯದಲ್ಲಿ ತಿಳಿಸ್ತಾರೆ ಆಯ್ತಾ. ಇದರಲ್ಲಿ ತುಂಬಾ ಅಪಾರವಾದ ವಿಷಯಗಳು ಅಡಗಿದೆ ಆಯ್ತಾ. ಇವುಗಳು ಬಲವಾಗಿ ಪಾಲಿಸಿ ಅದನ್ನು ಅಮ್ಮನವರು ನೋಡ್ಕೊಳ್ತಾರೆ. ಯಾರ ಮೇಲೆ ಆಣೆ ಮಾಡಿದ್ರಿ? ನೆನಪಿರ್ಲಿ, ಅವ್ರು ನೋಡ್ಕೊಳ್ತಾರೆ ಆಯ್ತಾ. ಒಳ್ಳೆಯದಾಗಿ ಮಕ್ಕಳೇ. ಈಗ ವಿಷಯ